ಪ್ರಾಜೆಕ್ಟ್ಗಳ ಬಗ್ಗೆ ಬರೋದಾದ್ರೆ, ಸೊ ಈಗಾಗಲೇ ಕೋಣವನ್ನ ಶೂಟಿಂಗ್ ಎಲ್ಲ ಮುಗಿಸಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ಪಾತ್ರಗಳನ್ನ ಮಾಡಬೇಕು, ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ರೀತಿಯಂತಹ ಡ್ರೀಮ್ ಪ್ರಾಜೆಕ್ಟ್ ಅಥವಾ ಡ್ರೀಮ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಸೊ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಡ್ರೀಮ್ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗಕ್ಕೆ ಮುಂಚೆನೇ ನನ್ನದೊಂದು ಟೀಮ್ ಇದೆ. ಸೊ ವಿಜಯ್ ಅಂತ ಅಂದ್ಬಿಟ್ಟು ಡೈರೆಕ್ಟ್ರು. ಸೊ ಅವನಿಗೆ ಮುಂಚೆನೇ ಹೇಳ್ಬಿಟ್ಟು ಹೋಗಿದ್ದೆ, ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಸಿಗ್ತಾ ಇದೆ, ಹೊರಗಡೆ ಬಂದ ಮೇಲೆ ನನಗೂ ನಿನಗೂ ಕೆಲಸ ಜಾಸ್ತಿ ಇರುತ್ತೆ, ಯು ಹ್ಯಾವ್ ಟು ಡೂ ಇಟ್. ಬಿಕಾಸ್ ನಂದು ಅವನ ಥಾಟ್ಸ್ ಹೇಗೆ ಅಂದರೆ, ಒಂದು ಹಾಲಿವುಡ್ ಲೆವೆಲಲ್ಲಿ ಬರುವಂಥ ಸಿನಿಮಾಗಳನ್ನ ನಾವು ಕನ್ನಡದ ನೇಟಿವಿಟಿಗೆ ಯಾಕೆ ತೋರಿಸ್ಬಾರ್ದು ಅನ್ನೋದು. ಓಕೆ. ಆಮೇಲೆ ನನಗೆ ಹೆಂಗೆ ಅಂದರೆ ಮೇಯ್ನ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈಗಿನ ಕಾಲದಲ್ಲಿ ಕಂಟೆಂಟ್ ಓರಿಯೆಂಟ್ ಸಿನಿಮಾ ತುಂಬಾ ಶಾರ್ಪಿಂಗ್ ಆಗಿ ಜನಗಳು ಜಡ್ಜ್ ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ಆ್ಯಸ್ ಎ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಅವ್ರು ನಮ್ಮ ಜೊತೆ ಇನ್ನೊಂದು 10 ಸಿನಿಮಾ ಮಾಡಬೇಕು ಹೊರತು ಒಂದೇ ಸಿನಿಮಾಗೆ ಓಡೋಗ್ಬಾರ್ದು. ಹೌದು. ಸೊ ಅವ್ರನ್ನ ಎಲ್ಲೆಲ್ಲಿ ಸೇಫ್ ಮಾಡಬೇಕು ಆ ಥರ ಇರುವಂಥ ಸಿನಿಮಾಗಳು ನಾವು ಮಾಡಬೇಕು. ಏನಂದರೆ, ಫಾರ್ ಎಕ್ಸಾಂಪಲ್ ಇವಾಗ OTT ಪ್ಲಾಟ್ಫಾರ್ಮ್ ತುಂಬ ಇದೆ. ಆ OTT ಪ್ಲಾಟ್ಫಾರ್ಮ್ಗೆ ಯಾವ ಥರ ಕಂಟೆಂಟ್ಗಳು ಬೇಕು, ಯಾವ ಥರ ಆ್ಯಕ್ಷನ್ ಬೇಸ್ ಬೇಕು, ಯಾವ ಥರ ಥ್ರಿಲ್ಲಿಂಗ್ ಬೇಕು, ಅದನ್ನೆಲ್ಲ ನಾನು ಅವ್ನು ಕೂತ್ಕೊಂಡು ಡಿಸೈನ್ ಮಾಡ್ತಿದ್ವಿ. ಸೊ ಹೊರಗಡೆ ಬಂದಮೇಲೂ ಅಷ್ಟು ನಂದು ಒಂದು ಡಿಸೈನ್ ಮಾಡಿದ್ವಿ, ಆಲ್ರೆಡಿ ಒಂದು ರೆಡಿ ಇದೆ. ಇಟ್ಸ್ ಲೈಕ್ ಈಸ್ ಪ್ಲಾನಿಂಗ್ ಲೈಕ್ ನೆಕ್ಸ್ಟ್ ಲೆವೆಲ್. ಬಿಕಾಸ್ ನನ್ನ ಬಾಡಿ ಲ್ಯಾಂಗ್ವೇಜ್ಗಾಗಲಿ, ನನ್ನ ಸೀರಿಯಸ್ನೆಸ್ಗಾಗಲಿ, ಸೊ ಆ ಕ್ಯಾರೆಕ್ಟರ್ಗಳು ಡಿಸೈನ್ ಮಾಡೋದು ತುಂಬ ಅದ್ಭುತವಾಗಿ ಮಾಡಿ. ಬಟ್ ಅದಕ್ಕೆ ನಮಗೊಂದು ಅದೇ ಹೇಳಿಲ್ವ, ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ಅಂತ ಸಿಗೋವರೆಗೂ ಅದು ವಿ ಕಾಂಟ್ ಟೇಕ್ ಇಟ್ ಓವರ್. ಬಡ್ಜೆಟ್ ಸ್ಮಾಲ್ ಇರ್ಬೋದು, ಒಂದು ಆವ್ರೇಜ್ ಬಡ್ಜೆಟ್ ಇರ್ಬೋದು. ಆ ಆವ್ರೇಜ್ ಬಡ್ಜೆಟ್ ತಕ್ಕಂಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ವಿ ಹ್ಯಾವ್ ಟು ಡೂ ಮೋರ್ ಸಿನಿಮಾಸ್. ಬಿಕಾಸ್ ಆಲ್ರೆಡಿ ಒಂದು 20 ಸ್ಕ್ರಿಪ್ಟು ಒಂದು ಆಲ್ರೆಡಿ ರೆಡಿ ಇದೆ. ಐ ವಿಲ್ ಬಿ ಇಂಟರ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರೀಸ್ ಮೂವೀಸ್. ಸೊ ಆ ಥರ ಇರಬೇಕಾದ್ರೆ ನಾವು ಪ್ರೊಡ್ಯೂಸರ್ಸ್ ಬಗ್ಗೆ ಇವತ್ತು ಜಾಸ್ತಿ ಯೋಚನೆ ಮಾಡ್ತಾ ಇದ್ವಿ. ಮತ್ತು ಸಿನಿಮಾಗೆ ಕಂಟೆಂಟ್ ಯಾವ ಥರ ಬೇಕು, ಕನ್ನಡದಲ್ಲಿ ನಾವು ಯಾವ ಥರ ತೋರಿಸ್ಬೇಕು, ಆ ಲೆವೆಲ್ ನಾವು ಹಾಲಿವುಡ್ ಲೆವೆಲ್ ನಾವು ಯೋಚನೆ ಮಾಡಬೇಕು ಅಂದ್ರೂ, ಆ ಥರ ಸ್ಕ್ರೀನಿಂಗ್ ಬೇಕು ಅಂದ್ರೂ, ಕನ್ನಡ ಇಂಡಸ್ಟ್ರಿಗೆ ಚೇಂಜ್ ಓವರ್ ಏನು ಬೇಕು ಅದನ್ನೆಲ್ಲ ಕೂತ್ಕೊಂಡು ನಾವು ಡಿಸೈನಿಂಗ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಇವಾಗ ನನ್ನ ಮ್ಯಾರೇಜ್ ಅದು ಇದು ಸ್ವಲ್ಪ ಇರೋದ್ರಿಂದ ಸೊ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಹಿ ಈಸ್ ವರ್ಕಿಂಗ್ ಆನ್ ಇಟ್. ಆಲ್ರೆಡಿ ಎವ್ರಿಥಿಂಗ್ ಇಸ್ ರೆಡಿ, ವಿ ಆರ್ ರೆಡಿ ಟು ಶೂಟ್, ಅಷ್ಟೇ ಇರೋದು ಬಾಕಿ ಇರೋದು. ಬಟ್ ಹೆಂಗೆ ಅಂದರೆ, ಎಸ್ ನೆಕ್ಸ್ಟ್ ಕನ್ನಡಕ್ಕೆ ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡ್ತೀವಿ ಅನ್ನೋದು ನನಗೊಂದು ಕಾನ್ಫಿಡೆನ್ಸ್ ಇದೆ. ಓಕೆ. ಅಂದ್ರೆ ಇಂಥದ್ದೇ ಒಂದು ಕನಸಿನ ಪಾತ್ರ ಅಂತ ಏನಾದರೂ ಇದೆಯಾ? ಬಿಕಾಸ್ ಯಾಕಂದ್ರೆ ಹಲವಾರು ಅಪ್ಪೋರನ್ನ ನೋಡಿದಿರಾ, ಅಣ್ಣವರನ್ನ ನೋಡಿದಿರಾ, ಹಲವಾರು ಸ್ಟಾರ್ ನಟರನ್ನ ನೋಡಿದಿರಾ ನೀವು 16 ವರ್ಷಗಳಿಂದನೂ ಸಹ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ. ಇಂಥ ಡ್ರೀಮ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂಥದ್ದು, ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀನಿ. ಬಟ್ ಇನ್ನೊಂದೇನಂದ್ರೆ, ಐ ವಿಲ್ ಗೋ ವಿತ್ ದ ಆಕ್ಷನ್ ಬೇಸ್. ನಂಗೆ ಲವರ್ ಬಾಯ್ ಕ್ಯಾರೆಕ್ಟರ್ ಆಗಲ್ಲ. ಓಕೆ. ಐ ಆಮ್ ವೆರಿ ಸೀರಿಯಸ್ ಕೈಂಡ್ ಆಫ್ ಅ ಪರ್ಸನ್. ನಾನು ಆಕ್ಷನ್ ಬೇಸೇ ಹೋಗ್ತೀನಿ. ಬಟ್ ದೇರ್ ವಿಲ್ ಬಿ ಸಮ್ ಎಮೋಷನ್ ಸೀನ್ಸ್. ಇನ್ನೊಂದೇನು ಅಂದರೆ, ನಾನು ಯಾವುದನ್ನು ಕಾಪಿ ಮಾಡೋಕ್ಕೆ ಹೋಗಲ್ಲ. ನಾವು ಅದೇ ಹೇಳಿಲ್ವಾ, ನಮ್ಮ ಸ್ಟೈಲು, ನಮ್ಮ ಸಿನಿಮಾಗಳು, ನಮ್ಮ ಆ್ಯಕ್ಟಿಂಗ್ಗಳು ನಾವು ನಮ್ಮದು ಓನ್ ಸ್ಟೈಲ್ ಕಾಣಿಸ್ಬೇಕು. ಬೇರೆಯವ್ರದ್ದು ತಂದು ನಾವು ಅಲ್ಲಿ ಕೂರಿಸಿದ್ವಿ ಥರ ಕಾಣಿಸ್ಬಾರ್ದು. ಸೊ ಆ ರೀತಿ ನಾನು ಯೋಚನೆ ಮಾಡುವಂಥದ್ದು. ಸೊ ನನಗೆ ಡ್ರೀಮ್ ಪ್ರಾಜೆಕ್ಟ್ಸ್ ಅನ್ನೋದು ಬರೋದೇ ನನಗೆ ಫಸ್ಟ್ ಸಿನಿಮಾದಲ್ಲಿ ಆ್ಯಕ್ಷನ್ ಬೇಸ್. ಆ್ಯಕ್ಷನ್ ಬೇಸಲ್ಲಿ ನಮಗೆ ಕನ್ನಡಕ್ಕೆ ಏನು ಬೇಕು, ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಏನಿರ್ಬೋದು, ಆ ಎಮೋಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ನಮಗೆ ಸಿನಿಮಾ ಕ್ವಾಲಿಟಿ, ನಾವು ಅಲ್ಲಿ ಏನು ತೋರಿಸ್ತೀವಲ್ಲ, ಎಸ್ ಇದು ರಂಜಿತ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಕಾಣಿಸ್ತಿದ್ದಾನೆ, ನಾವು ಕ್ಯಾರೆಕ್ಟರ್ನ ಏನು ಸೃಷ್ಟಿ ಮಾಡಿರ್ತೀವಲ್ಲ ಆ ಕ್ಯಾರೆಕ್ಟರ್ ಕಾಣಿಸ್ಬೇಕು. ಸೊ ಆ ರೀತಿ ಕ್ಯಾರೆಕ್ಟರ್ಗಳು ಮಾಡೋದು ನಂಗೆ ತುಂಬ ಇಷ್ಟ. ಚಾಲೆಂಜಿಂಗ್ ಆಗಿರ್ಬೇಕು ನನಗೆ ಜಾಸ್ತಿ. ಒಬ್ಬ ಕಲಾವಿದನಾಗಿ ಹೀರೋ ಪಾತ್ರಗಳನ್ನು ಮಾಡಕ್ಕೆ ಇಷ್ಟಪಡ್ತೀರಾ, ಅಥವಾ ಕಂಟೆಂಟ್ ಇರುವಂತಹ ಪಾತ್ರಗಳನ್ನ, ವಿಲನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಪಾತ್ರಗಳನ್ನ ಮಾಡ್ತೀವಿ? ಇವಾಗ ಎಕ್ಸಾಂಪಲ್ ಏನಂತ, ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ ಪಾತ್ರ ಬಂದಿದ್ದು ಒಂದಷ್ಟು ಕ್ಷಣಗಳು ಮಾತ್ರ ಆದರೂ ಕೂಡ, ಬಟ್ ಇಡೀ ಸಿನಿಮಾವನ್ನ ಟರ್ನಿಂಗ್ ಮಾಡುತ್ತೆ. ಸೊ ಆ ಥರ ಪಾತ್ರಗಳು ಮಾಡಕ್ಕೆ ಇಷ್ಟ ನಾನು. ಅಫ್ಕೋರ್ಸ್ ಆ್ಯಕ್ಚುಲಿ ನಾವು ಎಂಟೈರ್ ಸಿನಿಮಾ ಕಾಣಿಸ್ಕೊಬೇಕು ಅನ್ನೋದಕ್ಕಿಂತ ಜಾಸ್ತಿ ಒಂದು 5-10 ನಿಮಿಷ ಬಂದು ಹೋದ್ರೂ ಆ ಕ್ಯಾರೆಕ್ಟರ್ಗೆ ಒಂದು ವೆಯ್ಟೇಜ್ ಇರ್ಬೋದು. ಹೌದು. ರಂಜಿತ್ ಒಂದು ಕ್ಯಾರೆಕ್ಟರ್ ಮಾಡ್ತಾನೆ ಅನ್ಬೇಕಾದ್ರೆ ಒಂದು ಯಾವುದೋ ಒಂದು ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬರ್ಬೋದು. ಬಟ್ ಬಂದ್ರೂ ಆ ಕ್ಯಾರೆಕ್ಟ್ರಲ್ಲಿ ಆಟ ಆಡ್ಬಿಟ್ಟು ಹೋಗ್ಬೇಕು. ಇಲ್ಲಪ್ಪ ಸಖತ್ತಾಗಿ ಬಂದು ಒಂದು 10 ನಿಮಿಷ ಇದ್ರೂ ಪರವಾಗಿಲ್ಲ, ಅದ್ಭುತವಾಗಿ ಭರ್ಜರಿಯಾಗಿತ್ತು, ಆ ಥರ ಇರ್ಬೇಕು ಕ್ಯಾರೆಕ್ಟರ್. ನಾನು ಆ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಎಂಟೈರ್ ಸಿನಿಮಾ ಅಂತ ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದೇ ಆದಂಥ ಒಂದು ವ್ಯೂ ಇದ್ದೇ ಇರುತ್ತೆ, ಕತೆ ಹಿಂಗೆ ಇದ್ದೇ ಇರಬೇಕು ಅಂತ. ಬಟ್ ನಮ್ಮ ಅದೇ ನಾವು ಸಿನಿಮಾಗಳು ಏನು ಪ್ಲ್ಯಾನ್ ಮಾಡ್ತೀವಿ ಅದೇ ಥರ ಹೇಳ್ತಿರೋದು. ಇವಾಗ ನಾನು ವಿಲನಾಗಿ ಹೀರೋ ಇದ್ರೂ, ಬಟ್ ಸಬ್ಜೆಕ್ಟ್ ನಮ್ಗೆ ಹೀರೋ ಆಗಿ ಕಾಣಿಸ್ಬೇಕು. ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳನ್ನ ಮಾತಾಡಬೇಕು. ಒಂದು ಈ ಜಾಗಕ್ಕೆ ಬಂದು ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರು, ಒಂದು ಲುಕ್ ಕೊಟ್ರು, ಎಸ್ ದಟ್ ಈಸ್ ಅ ಶಾರ್ಪ್ ಲುಕ್ ಅಂತ ಬರಬೇಕು. ಸೊ ಆ ರೀತಿ ಕ್ಯಾರೆಕ್ಟರ್ಗಳನ್ನ ನಾನು ಪ್ಲ್ಯಾನ್ ಮಾಡ್ತೀನಿ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.